ಪಾಸ್ಕಕಾಲದ 6ನೆಯ ಗುರುವಾರ. ಮೊದಲನೆಯ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪೌಲನು ಅಥೇನ್ಸನ್ನು ಬಿಟ್ಟು ಕೊರಿಂಥಕ್ಕೆ ಹೋದನು. ಪೋಂತ ಎಂಬ ಊರಿನ ಅಕ್ವಿಲ ಎಂಬ ಯಹೂದ್ಯನನ್ನು ಅಲ್ಲಿ ಕಂಡನು. ಚಕ್ರವರ್ತಿ ಗ್ಲಾಡಿಸನು ಯಹೂದ್ಯರೆಲ್ಲರೂ ರೋಮ್ ನಗರವನ್ನು ಬಿಟ್ಟು ಹೋಗಬೇಕೆಂದು ಆಜ್ಞಾಪಿಸಿದ್ದರಿಂದ ಈ ಅಕ್ವಿಲನು ತನ್ನ ಪತ್ನಿ ಪ್ರಿಸ್ಕಿಲ್ಲಳೊಂದಿಗೆ ಇಟಾಲಿಯಿಂದ ಇತ್ತೀಚೆಗೆ ಬಂದಿದ್ದನು. ಪೌಲನು ಅವರನ್ನು ನೋಡಲು ಹೋದನು. ಅವರು ನನ್ನಂತೆಯೇ ಗುಡಾರ ಮಾಡುವ ಕಸುಬಿನವರಾದ್ದರಿಂದ ಅವರಲ್ಲೇ ತಂಗಿದ್ದು ಅವರೊಡನೆ ಕೆಲಸ ಮಾಡುತ್ತಾ ಬಂದನು. ಪ್ರತಿ ಸಬ್ಬತ್ ದಿನ ಅವನು ಪ್ರಾರ್ಥನಾ ಮಂದಿರದಲ್ಲಿ ಚರ್ಚಿಸುತ್ತಾ ಯಹೂದ್ಯರನ್ನು ಮತ್ತು ಗ್ರೀಕರನ್ನು ವಿಶ್ವಾಸಿಗಳನ್ನಾಗಿಸಲು ಪ್ರಯತ್ನಿಸಿದನು. ಸೀಲ ಮತ್ತು ತಿಮೋತಿಯ ಮೆಕೆದೋನಿಯದಿಂದ ಬಂದ ಮೇಲೆ ಪೌಲನು ಶುಭ ಸಂದೇಶವನ್ನು ಸಾರುವುದರಲ್ಲೂ ಯೇಸುವೇ ಬರಬೇಕಾದ ಲೋಕೋದ್ಧಾರಕ ಎಂದು ಯಹೂದ್ಯರಿಗೆ ರುಜುವಾತುಪಡಿಸುವುದರಲ್ಲೂ ತನ್ನ ಸಮಯವನ್ನು ಕಳೆದನು. ಆದರೆ ಆ ಯಹೂದ್ಯರು ಅವನನ್ನು ಪ್ರತಿಭಟಿಸಿ ದೂಷಿಸಿದರು. ಆಗ ಪೌಲನು ತನ್ನ ಹೊದಿಕೆಯನ್ನು ಒದರಿ, ನಿಮ್ಮ ವಿನಾಶಕ್ಕೆ ನೀವೇ ಹೊಣೆ, ಅದಕ್ಕೆ ನಾನು ಬಾಧ್ಯನಲ್ಲ. ಇಂದಿನಿಂದ ನಾನು ಅನ್ಯ ಧರ್ಮೀಯರ ಕಡೆಗೆ ಹೋಗುತ್ತೇನೆ ಎಂದನು. ಅಂತೆಯೇ ಅವರನ್ನು ಬಿಟ್ಟು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ ತೀತಾಯುಸ ಎಂಬುವನ ಮನೆಗೆ ಹೋದನು. ಅವನ ಪ್ರಾರ್ಥನಾ ಮಂದಿರದಿಂದ ಪಕ್ಕದಲ್ಲೇ ಇತ್ತು. ಪ್ರಾರ್ಥನಾ ಮಂದಿರದ ಅಧ್ಯಕ್ಷ ಕ್ರಿಸ್ಪ ಎಂಬುವನು ಅವನ ಮನೆಯವರೆಲ್ಲರೂ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟರು. ಕೊರಿಂಥದ ಇನ್ನೂ ಅನೇಕ ಜನರು ಪೌಲನ ಬೋಧನೆಯನ್ನು ಕೇಳಿ ವಿಶ್ವಾಸವಿಟ್ಟರು ಮತ್ತು ದೀಕ್ಷಾಸ್ನಾನ ಪಡೆದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ರಾಷ್ಟ್ರಗಳಿಗೆ ತೋರಿಸಿಹನು ಪ್ರಭು ಜೀವೋದ್ಧಾರಕ ಶಕ್ತಿಯನ್ನು. ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು. ಎಸಗಿಹನಾತನು ಪವಾಡ ಕಾರ್ಯಗಳನ್ನು. ಗಳಿಸಿದಾತನ ಕೈ ಮಹತ್ವಪೂರ್ಣ ಗೆಲುವನು. ಶ್ಲೋಕ. ರಾಷ್ಟ್ರಗಳಿಗೆ ತೋರಿಸಿಹನು ಪ್ರಭು ಜೀವೋದ್ಧಾರಕ ಶಕ್ತಿಯನ್ನು. ಪ್ರಕಟಿಸಿಹನ ಪ್ರಭು ತನ್ನ ಮುಕ್ತಿ ವಿಧಾನವನ್ನು. ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು. ಸ್ಮರಿಸಿಕೊಂಡನ ಪ್ರಭು ತನ್ನ ಪ್ರೀತಿಯನ್ನು. ಇಸ್ರಾಯೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನ್ನು. ಶ್ಲೋಕ. ರಾಷ್ಟ್ರಗಳಿಗೆ ತೋರಿಸಿಹನು ಪ್ರಭು ಜೀವೋದ್ಧಾರಕ ಶಕ್ತಿಯನ್ನು. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಭೂನಿವಾಸಿಗಳೇ ಮಾಡಿರಿ ಜಯಕಾರ ಪ್ರಭುವಿಗೆ. ಮುದದಿ ಆಡಿರಿ ಮಾಡಿರಿ ಸುಮಧುರ ಭಜನೆ. ಶ್ಲೋಕ. ರಾಷ್ಟ್ರಗಳಿಗೆ ತೋರಿಸಿಹನು ಪ್ರಭು ಜೀವೋದ್ಧಾರಕ ಶಕ್ತಿಯನ್ನು. ಘೋಷಣೆ. ಅಲ್ಲೆಲೂಯ ಅಲ್ಲೆಲೂಯ. ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದ್ದರಿಂದ ಅವರು ಇನ್ನು ಎಂದಿಗೂ ಸಾಯುವುದಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ. ಅಲ್ಲೆಲೂಯ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಸ್ವಲ್ಪ ಕಾಲದ ನಂತರ ನೀವು ನನ್ನನ್ನು ಕಾಣಲಾರಿರಿ. ಅನಂತರ ಸ್ವಲ್ಪ ಕಾಲ ಕಳೆಯುತ್ತಲೇ ನನ್ನನ್ನು ಪುನಃ ಕಾಣುವಿರಿ. ಇದನ್ನು ಕೇಳಿದ ಕೆಲವು ಮಂದಿ ಶಿಷ್ಯರು, ಇದೇನು ಇವರು ಹೇಳುತ್ತಿರುವುದು? ಸ್ವಲ್ಪ ಕಾಲದ ನಂತರ ನೀವು ನನ್ನನ್ನು ಕಾಣಲಾರಿರಿ, ಅನಂತರ ಸ್ವಲ್ಪ ಕಾಲ ಕಳೆಯುತ್ತಲೇ ನೀವು ನನ್ನನ್ನು ಪುನಃ ಕಾಣುವಿರಿ ಮತ್ತು ಪಿತನಲ್ಲಿಗೆ ನಾನು ಹೋಗುತ್ತೇನೆ ಎನ್ನುತ್ತಾರಲ್ಲ. ಸ್ವಲ್ಪ ಕಾಲ ಎಂದರೇನು? ಇವರ ಮಾತೇ ನಮಗೆ ಅರ್ಥವಾಗುತ್ತಿಲ್ಲವಲ್ಲ ಎಂದು ತಮ್ಮೊಳಗೆ ಮಾತನಾಡತೊಡಗಿದರು. ಯೇಸು ತಮ್ಮಲ್ಲಿ ಅವರು ವಿಚಾರಿಸಬೇಕೆಂದಿದ್ದಾರೆಂದು ತಿಳಿದುಕೊಂಡು, ಸ್ವಲ್ಪ ಕಾಲದ ನಂತರ ನೀವು ನನ್ನನ್ನು ಕಾಣಲಾರಿರಿ, ಅನಂತರ ಸ್ವಲ್ಪ ಕಾಲ ಕಳೆಯುತ್ತಲೇ ನನ್ನನ್ನು ಪುನಃ ಕಾಣುವಿರಿ ಎಂದು ನಾನು ಹೇಳಿದ್ದನ್ನು ಕುರಿತು ನಿಮ್ಮಲ್ಲಿಯೇ ನೀವು ಚರ್ಚಿಸುತ್ತಿರುವುದೇನು? ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಹತ್ತು ಗೋಳಾಡುವಿರಿ, ಲೋಕವಾದರೂ ನಕ್ಕು ನಲಿದಾಡುವುದು. ನೀವು ದುಃಖ ಪಡುವಿರಿ, ಆದರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಮೃತ್ಯುವ ಜಯಿಸಿದನು, ಯೇಸು ಪಾಪವ ಅಳಿಸಿದನು. ಮೃತ್ಯುವ ಜಯಿಸಿದನು, ಯೇಸು ಪಾಪವ ಅಳಿಸಿದನು. ಅಲ್ಲೇಲುಯಾ ಅಲ್ಲೇಲುಯಾ ಅಲ್ಲೇಲು ಅಲ್ಲೇಲುಯಾ. ಹಾಡೋಣ ಅಲ್ಲೇಲುಯಾ, ಸಾರೋಣ ಪುನರುತ್ಥಾನ. ಹಾಡೋಣ ಅಲ್ಲೇಲುಯಾ, ಸಾರೋಣ ಪುನರುತ್ಥಾನ. ಸ್ವಾರ್ಥ ಸಂಕೋಲೆಯ ಚೇರಿಸಿದ, ಸ್ವತಂತ್ರ ಸ್ಥಿತಿಯ ಸ್ಥಾಪಿಸಿದ. ಸ್ವಾರ್ಥ ಸಂಕೋಲೆಯ ಚೇರಿಸಿದ, ಸ್ವತಂತ್ರ ಸ್ಥಿತಿಯ ಸ್ಥಾಪಿಸಿದ. ಸರ್ವಗೆ ರಕ್ಷಣೆ ನೀಡಿದ, ಸರ್ವಗೆ ರಕ್ಷಣೆ ನೀಡಿದ. ಅಲ್ಲೇಲುಯಾ ಅಲ್ಲೇಲುಯಾ ಅಲ್ಲೇಲು ಅಲ್ಲೇಲುಯಾ. ಹಾಡೋಣ ಅಲ್ಲೇಲುಯಾ, ಸಾರೋಣ ಪುನರುತ್ಥಾನ. ಹಾಡೋಣ ಅಲ್ಲೇಲುಯಾ, ಸಾರೋಣ ಪುನರುತ್ಥಾನ. ಬಾಳಿನ ಕತ್ತಲ ನೀಗಿಸಿದ, ಬೆಳಕಿನ ಪಥವನ್ನು ತೋರಿಸಿದ. ಬಾಳಿನ ಕತ್ತಲ ನೀಗಿಸಿದ, ಬೆಳಕಿನ ಪಥವನ್ನು ತೋರಿಸಿದ. ಬದುಕಿಗೆ ಬಲವನ್ನು ನೀಡಿದ, ಬದುಕಿಗೆ ಬಲವನ್ನು ನೀಡಿದ. ಅಲ್ಲೇಲುಯಾ ಅಲ್ಲೇಲುಯಾ ಅಲ್ಲೇಲು ಅಲ್ಲೇಲುಯಾ. ಹಾಡೋಣ ಅಲ್ಲೇಲುಯಾ, ಸಾರೋಣ ಪುನರುತ್ಥಾನ. ಹಾಡೋಣ ಅಲ್ಲೇಲುಯಾ, ಸಾರೋಣ ಪುನರುತ್ಥಾನ. ಮೃತ್ಯುವ ಜಯಿಸಿದನು, ಯೇಸು ಪಾಪವ ಅಳಿಸಿದನು. ಮೃತ್ಯುವ ಜಯಿಸಿದನು, ಯೇಸು ಪಾಪವ ಅಳಿಸಿದನು. ಅಲ್ಲೇಲುಯಾ ಅಲ್ಲೇಲುಯಾ ಅಲ್ಲೇಲು ಅಲ್ಲೇಲುಯಾ. ಹಾಡೋಣ ಅಲ್ಲೇಲುಯಾ, ಸಾರೋಣ ಪುನರುತ್ಥಾನ. ಹಾಡೋಣ ಅಲ್ಲೇಲುಯಾ.